ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹರದನಹಳ್ಳಿ, ಹುಲ್ಲಹಳ್ಳಿ, ಮುಳ್ಳೂರು, ಚಿಕ್ಕಕವಲಂದೆ, ಮಲ್ಲಹಳ್ಳಿ, ನಂಜನಹಳ್ಳಿ ಗ್ರಾಮಗಳಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಸಿಸಿ ರಸ್ತೆ, ಚರಂಡಿ, ಅಂಬೇಡ್ಕರ್ ಸಮುದಾಯ ಭವನಗಳಿಗೆ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಚಾಲನೆ ನೀಡಿದರು. ಇನ್ನು ಕಾಮಗಾರಿಗಳಿಗೆ ಚಾಲನೆ ನೀಡಲು ಗ್ರಾಮಕ್ಕೆ ಬಂದ ಶಾಸಕರನ್ನ ಗ್ರಾಮಸ್ಥರು ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಮಾಡಿದರು. ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ನಮ್ಮ ಸರ್ಕಾರ ಬಂದ 20 ತಿಂಗಳಲ್ಲಿ ನಿಮ್ಮ ಗ್ರಾಮಗಳಿಗೆ ಈಗಾಗಲೇ ಸಾಕಷ್ಟು ಅನುದಾನವನ್ನ ನೀಡಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಉಳಿದ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುದಾನ ತಂದು ಅಭಿವೃದ್ಧಿ ಮಾಡಲಾಗುವುದು. ಇದಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೂ ಸಮಯ ನೀಡಬೇಕು ಎಂದರು. ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಗ್ಯಾರಂಟಿಗಳ ಜೊತೆಗೆ ಅಭಿವೃದ್ಧಿಗೂ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದ ಶಾಸಕರಿಗೆ ಗ್ರಾಮಸ್ಥರು ತಮ್ಮ ಗ್ರಾಮಗಳಿಗೆ ಬೇಕಾದ ಸೌಲಭ್ಯ ಹಾಗೂ ವೈಯಕ್ತಿಕವಾಗಿ ಆಗಬೇಕಾದ ಕೆಲಸ ಕಾರ್ಯಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಹಲವಾರು ವರ್ಷಗಳಿಂದ ಯಾವುದೇ ಕಾಮಗಾರಿಗಳು ಆಗಿಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ರು. ಅದರಂತೆ ಇವತ್ತಿನ ದಿವಸ ಇವತ್ತು ಕಾಮಗಾರಿನ ಕೈಗೆತ್ತಿಕೊಂಡು ಹಂತವಾಗಿ ಮಾಡಲಿಕ್ಕೆ ಇವತ್ತು ಮೊದಲನೇ ಹಂತದಲ್ಲಿ ನಾವು ಭೂಮಿ ಪೂಜೆನ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಈಗಾಗಲೇ ಹೇಳಿದಂತೆ ಅಸೆಂಬ್ಲಿ ನಡೆದ ಬಳಿಕ ನಾವು ಬಂದು ಉಳಿದಂಥ ಅನುದಾನ ಏನಿದೆ ಸುಮಾರು 50 ಲಕ್ಷ ರೂಪಾಯಿಗಳಿಗೆ ಪ್ರತ್ಯೇಕವಾಗಿ ಇಲ್ಲೇನು ಅನುದಾನ ನೀಡಿದ್ದೇವೆ. ಅದಕ್ಕೂ ಕೂಡ ನಾವು ಇಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿ ಆದಷ್ಟು ನಮ್ಮ ಅವಧಿಯಲ್ಲಿ ತಮ್ಮ ಗ್ರಾಮದಲ್ಲಿರುವಂಥ ಸಿಸಿ ರಸ್ತೆ ಡ್ರೈನ್ಗಳೇನಿದೆ ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಜೊತೆಗೆ ಈಗಷ್ಟೇ ಹೇಳಿದ್ರು ನಾವು ನಮ್ಮಂದಕ್ಕೂ ಕೂಡ ಅನುದಾನ 10 ಲಕ್ಷ ಕೊಡಬೇಕು. 10 ಲಕ್ಷ ರೂಪಾಯಿಗಳನ್ನ ರಾಮ ಮಂದಿರಕ್ಕೆ ಸುಮಾರು 25 ಕೋಟಿಯಲ್ಲಿ ವಿಶೇಷ ಅನುದಾನದಲ್ಲಿ 2.5 ಕೋಟಿಯನ್ನ ನಾವು ದೇವಸ್ಥಾನಗಳಿಗೆ ಮೀಸಲನ್ನು ಇಟ್ಟಿದ್ದು. ಅದರಲ್ಲಿ 10 ಲಕ್ಷ ರೂಪಾಯಿಯನ್ನ ಒಳ್ಳೊಳ್ಳೆಯ ರಾಮ ಮಂದಿರಕ್ಕೂ ಕೂಡ ಈಗ ನೀಡಿದ್ದೇವೆ. ಅದಕ್ಕೂ ಕೂಡ ವೀಕ್ಷಣೆಗೆ ನಾವು ಬರ್ತೇವೆ. ಅದಕ್ಕೆ ಪ್ರತ್ಯೇಕವಾಗಿ ನಾವು ಎಲ್ಲೆಲ್ಲಿ ದೇವಸ್ಥಾನಗಳಿಗೆ ಅನುದಾನ ನೀಡಿದ್ದೇವೋ ಅವೆಲ್ಲವೂ ಕೂಡ ವೀಕ್ಷಣೆಯನ್ನ ಮಾಡಿ ಭೂಮಿ ಪೂಜೆ ಮಾಡಿದ್ರೆ ಭೂಮಿ ಪೂಜೆಯನ್ನು ಕೂಡ ನಾವು ಮಾಡಿ ಆ ಕಾರ್ಯವನ್ನು ಕೂಡ ಅಸೆಂಬ್ಲಿ ಮುಗಿದ ಮೇಲೆ ನಾವು ಪ್ರತ್ಯೇಕವಾಗಿ ಮಾಡ್ತೇವೆ. ಈಗ ನಮ್ಮಲ್ಲಿ ಇದ್ದಂತಹ SCP TSP ಇದರಲ್ಲಿ ಇದ್ದಂತಹ ಅನುದಾನದ ನಾವು ಒಂದು ಭೂಮಿ ಪೂಜೆ ಹಾಗೆ ವೀಕ್ಷಣೆಯನ್ನು ನಾವು ಮಾಡ್ಕೊಂಡು ಬರ್ತೇವೆ. ಮುಂದುವರೆದ ಕಾಮಗಾರಿ ವೀಕ್ಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು 2ನೇ ದಿನದ ಒಂದು ಭೂಮಿ ಪೂಜೆ ಕಾರ್ಯಕ್ರಮ. ಇನ್ನೂ 3 ದಿನದ ಕಾರ್ಯಕ್ರಮ ಇದೆ. 28ರವರೆಗೂ ಕೂಡ ನಿರಂತರವಾಗಿ ಭೂಮಿ ಪೂಜೆ ಹಾಗೆ ಮುಂದುವರೆದ ಕಾಮಗಾರಿ ವೀಕ್ಷಣೆ ಕಾರ್ಯಕ್ರಮ ಇರೋಂಥದ್ದು. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಕಳೆದ ವರ್ಷ ಅಕ್ಟೋಬರ್ ನವೆಂಬರಲ್ಲಿ ಶುರುವಾಯಿತು. ನಿರಂತರವಾಗಿ ಡಿಸೆಂಬರ್ ತನಕನೂ ಕೂಡ ಅದೇ ಗ್ರಾಮಕ್ಕೆ ಅದೇ ಬೀದಿಗೆ ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡೋದಾಗಿರ್ಬೋದು, ಮುಂದುವರೆದ ಕಾಮಗಾರಿ ವೀಕ್ಷಣೆ ಮಾಡೋದಿರ್ಬೋದು,
ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ನಮ್ಗೇನು 25 ಕೋಟಿ ನಮಗೆ ನೀಡಿದ್ರು, ಅದರಲ್ಲಿ ಹಂತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಾವು ಅದಕ್ಕೆ ಚಾಲನೆಯನ್ನ ನಾವು ನೀಡಿದ್ವು. ಅದರಿಂದ ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿ ಒಂದು ಭಾಗ, ಗ್ಯಾರಂಟಿ ನಮ್ಮ ಸರ್ಕಾರ, ನಮ್ಮ ಪಕ್ಷ, ನಮ್ಮ ಜನರಿಗೆ ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ